ಆ್ಯಂಟಿ ನಾರ್ಕೋಟಿಕ್ಸ್ ವಿಂಗ್ದು ಒಂದು ಒಳ್ಳೆಯ ಕಾರ್ಯಾಚರಣೆ ಆಗಿದೆ. ತುಂಬ ಶ್ರಮಪಟ್ಟವರು 2 ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ, ಬೇಗೂರು ಮತ್ತು ಬಾಗಲೂರು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಅವರು ಆಪರೇಷನ್ಸ್ ಮಾಡಿ ಒಟ್ಟು 23.74 crores ವರ್ತ್ ಡ್ರಗ್ಸ್ದು ಅವರು ಸೀಸ್ ಮಾಡಿದ್ದಾರೆ ಮತ್ತು ಒಬ್ಬ ಫಾರಿನ್ ನ್ಯಾಷನಲ್ಗೆ ಅರೆಸ್ಟ್ ಮಾಡಿದ್ದಾರೆ. ಇದು ಬೇರೆ ಬೇರೆ ರೀತಿಯಿಂದ ಇದೆ. 11 kg 640 ಗ್ರಾಮ್ MDMA ಕ್ರಿಸ್ಟಲ್ಸ್, 1040 ಎಕ್ಸ್ಟಸಿ ಪಿಲ್ಸ್, 2 kg 235 ಗ್ರಾಮ್ ರಾ ಮೆಟೀರಿಯಲ್ಸ್. ಇದು ಎಲ್ಲ ಸೇರಿ 23,74 ಲಕ್ಷದು ವ್ಯಾಲ್ಯೂದು ಒಂದು ಡ್ರಗ್ಸ್ದು ಇದು ಟೋಟಲ್ ಸೀಸರ್ ಇದೆ. ಈ ಎಲ್ಲ ಡೀಟೇಲ್ಸ್ 2017ಇಂದ ಈ ಪರ್ಟಿಕ್ಯುಲರ್ ನ್ಯಾಷನಲ್ ಯಾರಿದ್ದಾರೆ, ಫಾರಿನ್ ನ್ಯಾಷನಲ್ ಅವರು ಇಲ್ಲಿದ್ದರು. ಬೇರೆ ಬೇರೆ ಟೈಮಲ್ಲಿ 2019, 2020 ಕೂಡ ಅವ್ರ ಮೇಲೆ ಕೇಸ್ ಆಗಿದೆ. ಮತ್ತು ಇದು ಈಗ ಇಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಇದು ಡ್ರಗ್ ಸಿಕ್ಕಿದೆ. ಇದರ ಬಗ್ಗೆ ಅವ್ರದ್ದು ಕೆಲವು ಟೆಕ್ನಿಕಲ್ ಡಿವೈಸಸ್ ಸಿಕ್ಕಿದೆ ಅವ್ರ ಕಡೆ, ಅವ್ರದ್ದು ಪರಿಶೀಲನೆ ನಡೀತಾ ಇದೆ. ಮತ್ತು ಅವ್ರದ್ದು ಯಾರು ಸಹಚರರಿರ್ಬೋದು ಅದರ ಬಗ್ಗೆ ಕೆಲವು ಮಾಹಿತಿ ಬರ್ತಾ ಇದೆ. ಸೊ ನಮ್ಮ CCB ಟೀಮ್ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡಿ ಇದು ರಿಕವರಿ ಮಾಡಿದ್ದಾರೆ. ಇನಿಷಿಯಲ್ ರಿಪೋರ್ಟ್ ಪ್ರಕಾರ ಇದು ನ್ಯೂ ಇಯರ್ ಸೆಲೆಬ್ರೇಷನ್ಸ್ ಬರ್ತಾ ಇದೆ, ಅದಕ್ಕೋಸ್ಕರ ಇವರು ಸ್ಟಾಕ್ ಮಾಡಿ ಇಟ್ಟಿದ್ರು ಅಂತ ಅವ್ರ ಮಾಹಿತಿ ಪ್ರಕಾರ ಇದೆ. ಆದರೆ ಇದೇ ರೀತಿ ಬೇರೆ ಕಡೆ ಇರ್ಬೋದಂತ ಅದ್ರ ಬಗ್ಗೆ ಕೂಡ ನಮ್ಮ CCB ಅವರು ತನಿಖೆ ಮುಂದುವರಿಸ್ತಾ ಇದ್ದಾರೆ. ಹಲ್ಸೂರು ಗೇಟ್ ವ್ಯಾಪ್ತಿಯಲ್ಲಿ ನೀವು ನೋಡಿರ್ಬೋದು, ಈಗ ಡಿಸ್ಪ್ಲೇಡ್ ಇದೆ ಅಲ್ಲಿ 23 kg 261 ಗ್ರಾಮ್ಸ್ದು 49 ಸಿಲ್ವರ್ ಬಾರ್ಸ್. ಇದು ಒಂದು ಕಳ್ಳತನದ ಕೇಸ್ ಇದೆ. ಯಾಕೆಂದರೆ ಒಬ್ಬ ವ್ಯಾಪಾರಿ ಅವರು ಸಿಲ್ವರ್ ಏನು ಅಲ್ಲಿ ಕೆಲಸಕ್ಕೆ ತೊಗೊಂಡು ಹೋಗ್ತಾಯಿದ್ರು ತಮ್ಮ ಸ್ಕೂಟರಲ್ಲಿ. ಅಲ್ಲಿಂದನೇ ಒಬ್ಬ ಆರೋಪಿ ಇಮಿಡಿಯೇಟ್ಲಿ ಅವರು ಹೆಲ್ಮೆಟ್ ಅಡ್ಜಸ್ಟ್ ಮಾಡುವಾಗಲೇ ಇವರು ಸ್ಕೂಟರಿಂದ ತೊಗೊಂಡೋಗ್ಬಿಟ್ರು. ಈ ಕೇಸ್ ನಮ್ಮ ಹಲ್ಸೂರು ಗೇಟ್ ಸ್ಟಾಫ್ ಆಫೀಸರ್ಸ್ ಅವರೆಲ್ಲ ಸೇರಿ ವಿದಿನ್ 4 hours ಅದು ಡಿಟೆಕ್ಟ್ ಮಾಡಿದ್ದಾರೆ. CCTV ಆಧಾರದ ಮೇಲೆ ಪ್ಲಸ್ ಡಿಟೆಕ್ಷನ್ ಆದಮೇಲೆ ಒಬ್ಬ ಹಳೆ ಅಫೆಂಡರ್ ಅಂತ ಗೊತ್ತಾಗಿ ಅವ್ರ ಮನೆಗೆ ರೇಡ್ ಮಾಡಿ ಎಲ್ಲ ರಿಕವರಿ ಮಾಡಿದ್ದಾರೆ, ಅಂದಾಜು 37 lakhs ವರ್ತ್. ಆದರೆ ಇದು ಇದರಲ್ಲಿ ಆಶ್ಚರ್ಯ ಅಂದರೆ ಈ ಪರ್ಟಿಕ್ಯುಲರ್ ಆರೋಪಿ ಯಾರಿದ್ದಾರೆ ಅವ್ರ ಮೇಲೆ 50ಕ್ಕಿಂತ ಜಾಸ್ತಿ 50 ಕೇಸಸ್ ರೆಕಾರ್ಡಲ್ಲಿ ಇದೆ. 2000ರಿಂದ ಹಿಡಿದ್ರೆ ಇಲ್ಲಿವರೆಗೆ ಸಾಕಷ್ಟು ರಾಬರಿ ಕೇಸ್, ಕಳ್ತನದ ಕೇಸ್, ಆಮೇಲೆ ಬೇರೆ ಬೇರೆ ಸುಮಾರು ಕೇಸಸ್ ಇದೆ. ಪೆಂಡಿಂಗ್ ಟ್ರಯಲ್ ಕೂಡ ಇದೆ ಇದರಲ್ಲಿ. ಸೊ ಇದು ತುಂಬ ಸೀರಿಯಸ್ ಇಶ್ಯೂ ಇದೆ. ನಮ್ಮ ಕನ್ಸರ್ನ್ಡ್ VV ಪುರಂ, ಚಾಮರಾಜಪೇಟೆ, ಕಾಟನ್ಪೇಟೆ, ಚಿಕ್ಕಪೇಟೆ, ಹಲ್ಸೂರು ಗೇಟ್, ಸಿಟಿ ಮಾರ್ಕೆಟ್ ಆ ಸುತ್ತಮುತ್ತಲೇ ಎಲ್ಲ ಕೇಸಸ್ ಇದೆ. ಸೊ ಕನ್ಸರ್ನ್ಡ್ ಅವ್ರಿಗೆ ಕೂಡ ನಾವು ಯಾಕೆ ಅವ್ರ ಮೇಲೆ ನಿಗಾ ಇಟ್ಟಿಲ್ಲ, ದ್ಯಾಟ್ ಆಲ್ಸೋ ಹ್ಯಾಸ್ ಟು ಬಿ ಟೇಕನ್ ಕೇರ್. ನಾವು ಸೀನಿಯರ್ ನಮ್ಮ ಆಫೀಸರ್ಸ್ಗೆ ಹೇಳ್ತೀವಿ ಇದು ಯಾಕೆ ಪದೇ ಅವ್ರು ಮಾಡ್ತಾಯಿದ್ದಾರೆ, ಇನ್ನು ಮುಂದಕ್ಕೆ ಮಾಡಬಾರ್ದು ಅಂತ ಆ ನಿಟ್ಟಿನಲ್ಲಿ ಕಾನೂನು ಪ್ರಕಾರ ಕೆಲಸ ಮಾಡಬೇಕು. ಹಲ್ಸೂರು ಗೇಟ್ ಕಳೆದ 19ನೇ ತಾರೀಕು ಸಿದ್ದಾಪುರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿದು ಅದು ಒಂದು ವಿಶೇಷ ಪ್ರಕರಣ ಏನು ದಾಖಲಾಗಿತ್ತು. ಆ ಪ್ರಕರಣದಲ್ಲಿ ನಿಮಗೆ ಆಲ್ರೆಡಿ ನಾವು ಮಾಹಿತಿ ಕೊಟ್ಟಿದ್ದೀವಿ ಶನಿವಾರ ಪ್ರೆಸ್ ಮೀಟಲ್ಲಿ. ಮಧ್ಯದಲ್ಲಿ ಇನ್ನೊಂದು ಕೂಡ ಕೆಲವು ರಿಕವರಿ ಆಗಿತ್ತು. ಸೊ ನಾವು ಎಲ್ಲ ಅಪ್ಡೇಟ್ ನಿಮಗೆ ಕೊಡ್ತಾಯಿದ್ದೀವಿ. ಇಲ್ಲಿವರೆಗೆ 7 crores 1 lakh ಆರ್ಡರ್ ರಿಕವರಿ ಆಗಿದೆ. ಟೋಟಲ್ 7 crores 11 lakhs ಕ್ಯಾಶ್ ಹೋಗಿತ್ತು. ಆ ಪೈಕಿ ನಮ್ಮ ಪೊಲೀಸ್ ಅವರು ಎಂಟೈರ್ DCP ಸೌತ್ ಅವ್ರದ್ದು ಟೀಮ್ ಮತ್ತು CCB ಅವ್ರದ್ದು ಟೀಮ್ ಸೇರಿ ದೇ ಹ್ಯಾವ್ ಡನ್ ಎನ್ ಎಕ್ಸಲೆಂಟ್ ವರ್ಕ್. ನಿಮಗೆ ನೀವು ಕೂಡ ಎಲ್ಲರೂ ಅಪ್ರಿಷಿಯೇಟ್ ಮಾಡಿದ್ದೀರಾ. ಇದು ಫಸ್ಟ್ ಟೈಮ್ ಇಂಥ ದೊಡ್ಡ ಕೇಸ್ ಆಗಿ ರೆಕಾರ್ಡ್ ಟೈಮಲ್ಲಿ ಮತ್ತು ಆಲ್ಮೋಸ್ಟ್ 98.6 ಅಂತ ಪರ್ಸೆಂಟೇಜ್ ನೋಡಿದರೆ 98.6% ರಿಕವರಿ ನಮ್ಮ ಪೊಲೀಸ್ ಆಫೀಸರ್ಸ್ ಮತ್ತು ಮೆನ್ ಅವರು ಕ್ರೈಮ್ ಟೀಮ್ ಎಲ್ಲ ಸೇರಿ ಮಾಡಿದ್ದಾರೆ. ಇದು ಭಾಳ ಒಂದು ಇಂಪಾರ್ಟೆಂಟ್ ಮತ್ತು
ಅಚೀವ್ಮೆಂಟ್ ಇದೆ ನಮ್ಮ ಬ್ಯಾಂಗ್ಳೂರು ಸಿಟಿ ಪೊಲೀಸ್ದು. ಸೊ ನಾನು ಇನ್ನೊಮ್ಮೆ ಸೇರಿ ನಮ್ಮ ಎಲ್ಲ ಟೀಮ್ ಯಾರು ಸೇರ್ಕೊಂಡು ಇದು ಮಾಡಿದ್ದಾರೆ ಅವ್ರಿಗೆ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ, ಅಭಿನಂದನೆ ಹೇಳ್ತಾ ಇದ್ದೀನಿ. ನಿಮ್ಮ ಮುಖಾಂತರ ಕೂಡ ನೀವು ಕೂಡ ಅಪ್ರಿಷಿಯೇಟ್ ಮಾಡಿದ್ದೀರ. ಇಲ್ಲಿವರೆಗೆ 9 ಜನ ಅರೆಸ್ಟ್ ಆಗಿದ್ದಾರೆ ಮತ್ತು 1 ವೆಹಿಕಲ್ ಸೀಸ್ ಆಗಿದೆ, ಅದು ಲಾಸ್ಟ್ ಟೈಮ್. ಇನ್ನು ನಿಮ್ಮ ಹತ್ರ ಪ್ರಶ್ನೆ ಇರ್ಬೋದು, ಅದು ನಾವು ಹೇಳ್ತೀವಿ, ಅದನ್ನು ಉತ್ತರ ಕೊಡ್ತೀವಿ. ಬಟ್ ಈ ಪರ್ಟಿಕ್ಯುಲರ್ ಪ್ರಕರಣ ಏನಿದೆ ಇದರಲ್ಲಿ ನಮ್ಮದು ಎಲ್ಲ ಟೀಮ್ಸ್ ನಾವು ಲಾಸ್ಟ್ ಟೈಮ್ ಮೊನ್ನೆ ಹೇಳಿದ್ದೀವಿ, ಜೊತೆಗೆ ಚೆನ್ನೈ ಪೊಲೀಸ್, ಹೈದರಾಬಾದ್ ಪೊಲೀಸ್, ಆಂಧ್ರ ಪೊಲೀಸ್, RPF, ಇದು ಎಲ್ಲ ಕೂಡ ಅಲ್ಲಿ ಕೂಡ ನಮಗೆ ತುಂಬ ಹೆಲ್ಪ್ ಸಿಕ್ತು. ಅಲ್ಲಿ ಕೂಡ ನಾವು ಸಪ್ರೇಟಾಗಿ ಅಪ್ರಿಸಿಯೇಷನ್ ಅವ್ರಿಗೆ ಕೂಡ ಲೆಟರ್ಸ್ ಅವ್ರ ಯೂನಿಟ್ ಹೆಡ್ಗೆ ಕಳಿಸ್ತಾ ಇದ್ದೀವಿ, ಯಾರು ಆಫೀಸರ್ಸಲ್ಲಿ ನಮಗೆ ಹೆಲ್ಪ್ ಮಾಡಿದ್ದಾರೆ.